ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಉತ್ತರ ವಿಭಾಗದ ಪೊಲೀಸರು ಕಳೆದ 6 ತಿಂಗಳ ಅವಧಿಯಲ್ಲಿ ನಡೆದಿದ್ದ ಮನೆ ಕಳವು, ದರೋಡೆ, ಸುಲಿಗೆ, ಸರಗಳವು ಹಾಗೂ ವಾಹನ ಕಳವು ಸೇರಿದಂತೆ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಒಟ್ಟು 70 ಪ್ರಕರಣಗಳನ್ನು ಭೇದಿಸಿ 94 ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಸುಮಾರು 4.91 ಕೋಟಿ ಮೌಲ್ಯದ ಚಿನ್ನಾಭರಣ, ನಗದು, ವಾಹನಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಎಪ್ಪತ್ತು ಕಳ್ಳತನ ಪ್ರಕರಣಗಳು ಭೇದಿಸಿದ ಬೆಂಗಳೂರು ಪೊಲೀಸರು. ಬರೋಬ್ಬರಿ 5 ಕೋಟಿ ಮೌಲ್ಯದ ಕಳುವಾದ ಮಾಲು ಜಪ್ತಿ. ಬೆಂಗಳೂರು ಉತ್ತರ ವಿಭಾಗದ ವ್ಯಾಪ್ತಿಯಲ್ಲಿ ಖಾಕಿ ಪಡೆ ಮೆಗಾ ಆಪರೇಷನ್ ನಡೆಸಿದೆ. ಕಳೆದ 6 ತಿಂಗಳ ಅವಧಿಯಲ್ಲಿ ಆರ್ಟಿ ನಗರ, ಮಲ್ಲೇಶ್ವರಂ, ಸಂಜಯ್ ನಗರ, ಹೆಬ್ಬಾಳ, ಯಶವಂತಪುರ ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ ಕಳ್ಳತನ, ಸುಲಿಗೆ ಕೇಸ್ಗಳಿಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. 70 ಕೇಸ್ಗಳ ಬೆನ್ನು ಬಿದ್ದ ತನಿಖಾ ತಂಡ ಸದ್ಯ 94 ಮಂದಿ ಕದೀಮರನ್ನ ಅರೆಸ್ಟ್ ಮಾಡಿದೆ. ಇವರಿಂದ ಒಟ್ಟು 4,91,517 ರೂಪಾಯಿ ಮೌಲ್ಯದ ಕಳುವು ಮಾಲನ್ನ ವಶಕ್ಕೆ ಪಡೆಯಲಾಗಿದೆ. ಪರ್ಟಿಕ್ಯುಲರ್ ಆಗಿ ಯಶವಂತಪುರ ಕೇಸು ಮತ್ತು ಹೆಬ್ಬಾಳ ಕೇಸು, ಈ ಕೇಸು ನಮ್ಮ ಸಿಬ್ಬಂದಿ ಈಗೇನು ಪ್ರಶಂಸನಾ ಪತ್ರ ಕೊಟ್ಟಿದ್ದಾರೆ ಭಾಳ ಜನ ಗೊತ್ತಿರಲಿಕ್ಕಿಲ್ಲ. ಈ ಕೇಸ್ನಲ್ಲಿ ಸುಮಾರು ತಿಂಗಳಗಟ್ಟರೆ ನಾವು ಕೆಲಸ ಮಾಡಿ, ಒಂದು ಹೋಮ್ವರ್ಕ್ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ವಾರಗಟ್ಟಲೆ ವಾಸ ಇದ್ದು, ಈಗೇನು ಸಿಬ್ಬಂದಿ ಬಂದಿದ್ದಾರೆ ಇವರೆಲ್ಲ ಮನೆ ಎಲ್ಲ ಬಿಟ್ಟು ಅಲ್ಲಿ ವಾರಗಟ್ಟಲೆ ವಾಸ ಇದ್ದು ಅಲ್ಲಿ ಟ್ರ್ಯಾಕ್ ಮಾಡಿಕೊಂಡು ಆರೋಪಿಗಳಿಗೆ ಪತ್ತೆ ಹಚ್ಚಿ ಮಾಹಿತಿ ಕಲೆ ಹಾಕಿ ಅಲ್ಲಿಂದ ಆರೋಪಿಗಳಿಗೆ ಮತ್ತು ನಾರ್ಕೋಟಿಕ್ ಮೆಟೀರಿಯಲ್ ಸಮೇತ ಭಾಳ ಕಷ್ಟಪಟ್ಟು ಬಹಳ ಶ್ರಮದಿಂದ ಅಲ್ಲಿಂದ ಎಲ್ಲ ಆರೋಪಿಗಳಿಗೆ ಕರೆತಂದು ಇಲ್ಲಿ ಕಾನೂನಿಗೆ ಕ್ರಮಕ್ಕೆ ಒಳಪಡಿಸಿದ್ದಾರೆ. ಇದಕ್ಕಾಗಿ ಸ್ಪೆಷಲಿ DCP ನಾರ್ತ್ ಆ್ಯಂಡ್ ಆಲ್ ಹಿಸ್ ಟೀಮ್ ಐ ವಿಶ್ ಹಿಮ್ ರಿಯಲಿ ಹಾರ್ಟ್ಫೆಲ್ ಕಂಗ್ರ್ಯಾಚುಲೇಷನ್ಸ್. ಪೊಲೀಸರು ರಿಕವರಿ ಮಾಡಿಕೊಂಡಿರುವ ವಸ್ತುಗಳ ಪಟ್ಟಿಯನ್ನ ನೋಡಿದ್ರೆ ಕಳ್ಳರು ಬೆಂಗಳೂರನ್ನ ಹೇಗೆ ಲೂಟಿ ಮಾಡಿದ್ದಾರೆ ಎಂಬುದು ಗೊತ್ತಾಗುತ್ತದೆ. ಜಪ್ತಿ ಮಾಡಲಾದ ಮಾಲಿನಲ್ಲಿ 2 ಕೆಜಿ 462 ಗ್ರಾಂ ಬಂಗಾರ, 2 ಕೆಜಿ 381 ಗ್ರಾಂ ಬೆಳ್ಳಿ ಮತ್ತು 34 ಲಕ್ಷಕ್ಕೂ ಅಧಿಕ ನಗದು ಹಣ ಇದೆ. ಇದಲ್ಲದೆ ಕಳುವಾಗಿದ್ದ 64 ಬೈಕ್ಗಳು, 4 ಆಟೋಗಳು, 44 ಕೆಜಿ ಶ್ರೀಗಂಧದ ಮರ ಹಾಗೂ 71 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಇಡೀ ಆಪರೇಷನ್ ಅಲ್ಲಿ ಅತಿ ಹೆಚ್ಚು ಮೌಲ್ಯ ರಿಕವರಿ ಮಾಡಿದ್ದು ಮಲ್ಲೇಶ್ವರಂ ಠಾಣೆ ಪೊಲೀಸರು. ಮಲ್ಲೇಶ್ವರಂನಲ್ಲಿ ಬರೋಬ್ಬರಿ 1.84 ಕೋಟಿ ಮೌಲ್ಯದ ಚಿನ್ನಾಭರಣ ಜಪ್ತಿಯಾಗಿದೆ. ಇನ್ನು ಹೆಬ್ಬಾಳದಲ್ಲಿ 82 ಲಕ್ಷ ಹಾಗೂ ನಂದಿನಿ ಲೇಔಟ್ನಲ್ಲಿ 48.50 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಕಳ್ಳರಿಂದ ವಾಪಸ್ ಪಡೆಯಲಾಗಿದೆ. ನಮಗೆ ಮಾಹಿತಿ ಬರ್ತಾ ಇದೆ, ಕೆಲವು ದೊಡ್ಡ ದೊಡ್ಡ ಜನ ಅಥವಾ ಕೆಲವರು ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ಅಂಥವರು ಇದರಲ್ಲಿ ಶಾಮೀಲಾಗಿದ್ರು. ಅದು ಎಲ್ಲರ ಬಗ್ಗೆ ನಾವು ಕಣ್ಣಿಟ್ಟಿದ್ದೀವಿ. ಮೇ ಬಿ ನಮ್ಮಲ್ಲಿ ಕೂಡ ಕೆಲವು ಸ್ಟಾಫ್ ಮುಂಚೆ ಇದ್ದರು, ಅವ್ರ ಬಗ್ಗೆ ಕೂಡ ನಾವು ಡಿಸಿಪ್ಲಿನ್ ಆ್ಯಕ್ಷನ್ ತೊಗೊಂಡಿದ್ದೀವಿ. ಇನ್ನೂ ಯಾರಿದ್ರೆ ಅವ್ರ ಬಗ್ಗೆ ಕೂಡ ಖಂಡಿತ ಡಿಸಿಪ್ಲಿನ್ ಆ್ಯಕ್ಷನ್ ತೊಗೊಳ್ತೀವಿ. ಯಾಕೆಂದರೆ ಇದು ಒಂದು ದೊಡ್ಡ ಸಮಸ್ಯೆ ಇದೆ. ನಾವೆಲ್ಲ ಸೇರಿ ಸ್ಪೆಷಲಿ ಡ್ರಗ್ಸ್ ಬಗ್ಗೆ ಒಂಥರ ಮೂವ್ಮೆಂಟ್ ಇರಬೇಕು. ಎಲ್ಲ ಡ್ರಗ್ಸ್ ಫ್ರೀ ಆಗಬೇಕು. ಸಣ್ಣ ಹುಡುಗರು ಯಾರ್ಯಾರಿದ್ದಾರೆ ಅಲ್ಲಿ ಅಥವಾ ಬೇರೆ ಕಡೆ ಅವರು ಒಂದು ಶೋಕಿಗೆ ಅಥವಾ ಏನು ಬೇರೆಯವ್ರದ್ದು ಒಂದು ಇದರಲ್ಲಿ ಟ್ರ್ಯಾಪ್ ಆಗಿ ಅವರು ಇದರಲ್ಲಿ ಬಂದ್ಬಿಡ್ತಾರೆ ಮತ್ತು ಅವ್ರಿಗೆ ಹೊರಗೆ ಬರಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಇನ್ನು ಇಂದು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಅವರು ಕಳೆದು ಹೋಗಿದ್ದ ಎಲ್ಲಾ ಒಡವೆ ಮತ್ತು ವಾಹನಗಳನ್ನ ಅವುಗಳ ಅಸಲಿ ಮಾಲೀಕರಿಗೆ ಹಸ್ತಾಂತರಿಸಿದ್ರು. ಇದೇ ವೇಳೆ ಇಲಾಖೆಯ ಕೆಲವು ಸಿಬ್ಬಂದಿಗಳ ಕೈವಾಡದ ಬಗ್ಗೆಯೂ ಕೇಳಿ ಬಂದಿದ್ದು, ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕಮಿಷನರ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಒಟ್ಟಿನಲ್ಲಿ ಕಳ್ಳರು ಎಷ್ಟೇ ಬುದ್ಧಿವಂತಿಕೆ ತೋರಿಸಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು ಅವರನ್ನ ಬೆನ್ನತ್ತಿ ಹಗಲು ರಾತ್ರಿ ಮನೆ ಬಿಟ್ಟು ಕದೀಮರ ಪತ್ತೆ ಮಾಡಿ ಕೈಗೆ ಕೋಳ ಹಾಕೋದ್ರಲ್ಲಿ ನಮ್ಮ ಬೆಂಗಳೂರು ಸಿಟಿ ಪೊಲೀಸರು ತಮ್ಮ ತನಿಖಾ ಸಾಮರ್ಥ್ಯವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.